ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಕಿಚ್ಚನ ಪಂಚಾಯಿತಿಯ ಒಂದು ಇಂಟ್ರೊಡಕ್ಷನ್ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಸುದೀಪ್ ಸರ್ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ಹೇಳಿದ್ದನ್ನು ಮಾಡ್ತಿದ್ದಂಥ ಬಿಗ್ ಬಾಸ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿ ಯಾಕೆ ಸುಮ್ಮನಾದ್ರು ಅನ್ನೋ ಒಂದು ಪ್ರಶ್ನೆನ ಇಟ್ಟಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಒಂದು ಸೀಸನ್ನ ಕೊನೆಯ ಪಂಚಾಯಿತಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಈ ಸೀಸನ್ನ ಕೊನೆಯ ಪಂಚಾಯಿತಿ ಜೊತೆಗೆ ಕಿಚ್ಚ ಸುದೀಪ್ ಅವರ ಒಂದು ಬಿಗ್ ಬಾಸ್ ಕೆರಿಯರಲ್ಲಿ ಕೊನೆಯ ಪಂಚಾಯಿತಿ ಅಂತಲೇ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಅವರೇ ಹೇಳಿರೋ ಪ್ರಕಾರ ಸೀಸನ್ 11 ಆದಮೇಲೆ ನಾನು ಹೋಸ್ಟಿಂಗ್ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ಅದನ್ನು ಅವರು ಆ ಒಂದು ಮಾತಿಗೆ ಅವ್ರು ಬದ್ಧರಾಗಿರ್ತಾರೆ ಅಂದ್ಕೊತೀನಿ. ಅವರಿಗೆ ಒಂದು ಬಿಗ್ ಬಾಸ್ ಟೀಮ್ ಮೇಲೆ, ಅದರಲ್ಲೂ ಮುಖ್ಯವಾಗಿ ಕನ್ನಡ ಅಂತ ಅನ್ನೋದು ಅಲ್ಲೆಲ್ಲೋ ಕಾಣಿಸ್ತಾ ಇಲ್ಲ ಅನ್ನೋದು ಕೂಡ ಅವರ ಒಂದು ವೈಯಕ್ತಿಕ ಒಂದು ಮಾತು ಕೂಡ ಹೌದು. ಅದೇ ಕಾರಣಕ್ಕಾಗಿ ಅವರು ಬಿಗ್ ಬಾಸ್ ಮುಂದಿನ ಸೀಸನ್ಗಳಿಂದ ಅವರು ಹೊರಗಡೆ ಉಳಿದಿದ್ದಾರೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಅದ್ರ ಜೊತೆಗೆ ಇಲ್ಲಿ ಇವ್ರು ಹೇಳಿರೋ ಪ್ರಕಾರ ನೋಡೋಕೆ ಹೋದರೆ ಇಲ್ಲಿವರೆಗೂ ಹಿಡಿದನ್ನು ಮಾಡ್ತಿದ್ದಂಥ ಬಿಗ್ ಬಾಸ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿ ಯಾಕೆ ಸುಮ್ಮನಾದ್ರು ಅಂತಂದರೆ, ಅಲ್ಲಿ ಧನರಾಜ್ ಅವರ ಒಂದು ಏನು ಆಟ ಇತ್ತು, ಅದೆಲ್ಲೋ ಒಂದು ರೀತಿಯಲ್ಲಿ ಮೋಸ ಆಯಿತು ಬೇರೆ ಸ್ಪರ್ಧಿಗಳಿಗೆ, ಅಥವಾ ಆ ಒಂದು ನಿರ್ಧಾರ ತೊಗೊಂಡಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ನ. ಬೇರೆ ಒಂದು ಸ್ಪರ್ಧಿಗಳಿಗೆ ಅನ್ಯಾಯ ಆಗ್ತಿತ್ತು ಅನ್ನೋ ಒಂದು ವಿಚಾರದ ಮೇಲೆ ಅಲ್ಲಿ ಆ ಒಂದು ನಿರ್ಧಾರ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ನಾನು ಹೇಳುವಂಥದ್ದು ಏನು ಅಂತಂದರೆ, ಇವಾಗ ಆ ಒಂದು ನಿರ್ಧಾರ ತಪ್ಪೇ ಅಂತ ಎಂದಿದ್ದಿದ್ರೆ ಅದೇ ಒಂದು ಟಾಸ್ಕ್ ವೇಳೆನೇ ಅಲ್ಲಿ ಧನರಾಜ್ ಹೇಳ್ದ ಗ್ರೇ ಏರಿಯಾ ಅಂತ. ಆ್ಯಂಡ್ ಒಪ್ಕೊಂಡ ಕೂಡ ಅಟ್ಲೀಸ್ಟ್ ಅವನು, ಅಂದರೆ ನಾನು ನೋಡಿದ್ದೆ ಮೇಲ್ಗಡೆ ಒಂದು ಇದು ಕಾಣ್ತಾ ಇತ್ತು ಅಂತ. ಅದನ್ನು ಆವಾಗಲೇ ಹೇಳ್ಬೋದಾಗಿತ್ತು. ಈ ರೀತಿಯಲ್ಲಿ ಆಗಿದೆ, ಇದನ್ನು ನೀವು ತಿರ್ಗಾ ಅಟ್ಲೀಸ್ಟ್ ರೀಮ್ಯಾಚ್ ಮಾಡಿ ಅಥವಾ ರದ್ದು ಮಾಡಿ ಅನ್ನೋ ರೀತಿಯಲ್ಲಿ ಹೇಳ್ಬೋದಾಗಿತ್ತು, ಅಥವಾ ಆವಾಗಲೇ ಹೇಳ್ಬೋದಾಗಿತ್ತು. ಇಡೀ ಒಂದು ಜನ ಏನಿದ್ದಾರೆ ಎಲ್ಲರೂ ಕೂಡ ನೀವು ನಾಮಿನೇಟೆಡ್ ಲಿಸ್ಟಲ್ಲಿ ಇರ್ತೀರಾ, ಅಲ್ಲಿ ಏನು ಧನರಾಜ್ದೇನು ಇದು ಇರುತ್ತೆ ಅದನ್ನು ನಾವು ರಿಮೂವ್ ಮಾಡ್ತಾ ಇದ್ದೀವಿ, ಆ ರೀತಿಯಲ್ಲಿ ಹೇಳಿದಿದ್ರೆ ಮುಗ್ದೋಗಿರೋದು, ಎಲ್ಲರೂ ನಾಮಿನೇಷನಲ್ಲಿ ಇರ್ತೀರಾ ಅಂತ. ಬಟ್ ಇಲ್ಲೇನಾಗುತ್ತೆ ಅಂದರೆ ಅವರು ಸುಮ್ಮನೆ ಆಗ್ತಾರೆ. ಬಿಗ್ ಬಾಸ್ ಏನಕ್ಕೆ ಸುಮ್ಮನೆ ಆದರೂ ಅರ್ಥ ಆಗಿಲ್ಲ ನನಗೆ. ಮೇ ಬಿ ಹೊರಗಡೆಗೆ ಜನಗಳು ಅಥವಾ ಆಡಿಯನ್ಸ್ ಏನು ರಿಯಾಕ್ಟ್ ಮಾಡ್ತಾರೆ ಅದನ್ನು ನೋಡಿ ನಿರ್ಧಾರ ತೊಗೊಳ್ಳೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ರು ಅಂತ ನನಗನ್ಸುತ್ತೆ. ಆಬ್ವಿಯಸ್ ಆಗಿ ಹೊರಗಡೆ ಜನಗಳಂತೂ ಎಲ್ಲ ಸೂಕ್ಷ್ಮತೆಯಿಂದನೇ ನೋಡಿರ್ತಾರೆ. ಅದನ್ನು ಆಬ್ವಿಯಸ್ ಆಗಿ ಚರ್ಚೆ ಆಗಲಿ ಅನ್ನೋದಕ್ಕೋಸ್ಕರನೇ ಬಿಟ್ಟರು ಅನ್ನೋದು ನನ್ನ ಅನಿಸಿಕೆ. ಡಿಸ್ಕಷನ್ ಆಗಲಿ ಹೊರಗಡೆ ಡಿಸ್ಕಷನ್ ಆದರೆ ತಾನೇ ನಮಗೆ ಒಂದು TRP ಬರುತ್ತೆ ಅನ್ನೋ ಒಂದು ಮಟ್ಟದಲ್ಲೇ ಅವರು ಆ ನಿರ್ಧಾರ ತೊಗೊಂಡು ಆ ಒಂದು ಏನು ಹೈಡ್ರಾಮಾ ಎಲ್ಲ ಮಾಡಿದ್ರು. ರಾತ್ರಿ ಎಲ್ಲ ಒಂದು ಎಲಿಮಿನೇಷನ್ ಹಂತಕ್ಕೆ ಬಂದು ಮತ್ತೆ ಅವ್ರನ್ನ ಎಲ್ಲರೂ ಕೂಡ ಸೇವ್ ಮಾಡಿದ್ರು, ಯಾರನ್ನೂ ಎಲಿಮಿನೇಟ್ ಮಾಡಲಿಲ್ಲ. ಅದಾದಮೇಲೆ ಬೆಳಗಿನ ಜಾವ ಅದನ್ನು VT ಪ್ಲೇ ಮಾಡಿ ಮನೆಯವರಿಗೆಲ್ಲ ಗೊತ್ತಾಗೋ ರೀತಿಯಲ್ಲಿ ಮಾಡಿ ಅಲ್ಲಿ ಹನುಮಂತನ ಪಾತ್ರ ಏನಿದೆ, ಧನರಾಜ್ ಪಾತ್ರ ಏನಿದೆ, ಬಿಗ್ ಬಾಸ್ ಟೀಮ್ ಅವ್ರದ್ದು ಏನು ಎಲ್ಲ ಒಂದು ಡಿಸ್ಕಷನ್ ಆಯಿತು. ಅದಾದಮೇಲೆ ಮತ್ತೆ ತಿರ್ಗಿ ಅನೌನ್ಸ್ ಮಾಡ್ತಾರೆ. ಆ ಒಂದು ನಾಮಿನೇಷನ್ ಪ್ರಕ್ರಿಯೆ ಮತ್ತೆ ಶುರು ಮಾಡ್ತಾರೆ. ನೀವು ಆಲ್ರೆಡಿ ನೋಡಿದ್ದೀರಾ, ಮೊನ್ನೆ ಒಂದು ಎಪಿಸೋಡಲ್ಲೂ ಕೂಡ ನೋಡಿದ್ರೆ ಇಡೀ ಒಂದು ಅಂದರೆ ದಿನ ಪೂರ್ತಿ ಎಪಿಸೋಡ್ ಪೂರ್ತಿ ಅದು ನಾಮಿನೇಷನ್ ಪ್ರಕ್ರಿಯೆನೇ ಮಾಡಿದ್ರೆ ಹೊರತು ಅದರಲ್ಲಿ ಮಿಕ್ಕಿರೋವಂಥದ್ದು ಏನೂ ಇರಲಿಲ್ಲ. ಓಕೆ, ಅದಾದಮೇಲೆ ನಿನ್ನೆ ಒಂದು ಎಪಿಸೋಡಲ್ಲೂ ಕೂಡ ಅಷ್ಟೇ ಅರ್ಧ ಒಂದು ಎಪಿಸೋಡು ನಾಮಿನೇಷನ್ ಇದರಲ್ಲೇ ಹೊಂಟೋಯ್ತು. ಅದಾದಮೇಲೆ ಹಳೆ ಸ್ಪರ್ಧಿಗಳು ಬಂದರು, ಎಲ್ಲ ಓಕೆ. ಬಟ್ ಆ ಒಂದು ತಪ್ಪಿನಿಂದ ಇವರಿಗೆ ಇಷ್ಟೊಂದು ಕಂಟೆಂಟ್ ಸಿಕ್ತು ಆ್ಯಂಡ್ ಕಂಟೆಂಟ್ನ ಕ್ರಿಯೇಟ್ ಮಾಡಿಕೊಂಡ್ರು ಅಂತ ನನಗನ್ಸುತ್ತೆ. ಆ್ಯಂಡ್ ಅದು ಬೇಕು ಅಂತಲೇ ಬಿಟ್ಟಿದ್ರು ಅಂತಲೂ ಕೂಡ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಏನಾಯಿತು ಅಂತಂದರೆ, ಧನರಾಜ್ ಅಟ್ಲೀಸ್ಟ್ ಅವನು ಒಪ್ಕೊಂಡಿದ್ದಾನೆ. ಅವ್ನ ಕಡೆಯಿಂದ ಅದೊಂದು ಗ್ರೇ ಏರಿಯಾ ಅನ್ನೋ ಪದ ಇದೆಯಲ್ಲ, ಅದೇ ಒಂದು ಪದನೇ ಈ ಒಂದು ಇಷ್ಟೊಂದು ಗೊಂದಲಕ್ಕೆ ಕಾರಣ ಆಯಿತು ಅಂತ ನನಗನ್ಸುತ್ತೆ. ಗೊತ್ತಿಲ್ಲ ಈ ಒಂದು ಎಪಿಸೋಡಲ್ಲಿ, ಕಿಚ್ಚನ ಪಂಚಾಯತಿ ಎಪಿಸೋಡಲ್ಲಿ ಯಾವ ರೀತಿಯಲ್ಲಿ ಅದನ್ನು ತೊಗೊಂಡು ಹೋಗ್ತಾರೆ, ಅದು ಯಾರ ಮೇಲೆ ಬ್ಲೇಮ್ ಹಾಕ್ತಾರೆ ಅನ್ನೋದು ಕೂಡ ನನಗೆ ಅರ್ಥ ಆಗಲಿಲ್ಲ. ಅಟ್ಲೀಸ್ಟ್ ಅಲ್ಲಿ ಮಂಜು ಅಂತೂ ಒಂದು ವಾಯ್ಸ್ ರೈಸ್ ಮಾಡ್ದೆ, ಅಲ್ಲಿ ಕಾಣಿಸ್ತಾ ಇದೆ ಅಂತ ಒಂದು ಟಾಸ್ಕ್ ನಡೆಯೋ ಟೈಮಲ್ಲೇ ಹೇಳ್ದ. ಬಿಟ್ಟರೆ ಆ ಒಂದು ಮಾತು ಇನ್ನೊಂದು ಸ್ವಲ್ಪ ಲೌಡಾಗಿ ಹೇಳ್ಬೋದಾಗಿತ್ತು ಮಂಜು ಅವರು ಅಂತ ಅನ್ನೋದು ಒಂದು ಮಾತಾಗುತ್ತೆ. ಯಾಕಂದರೆ ಹನುಮಂತ ಅದನ್ನು ನೋಡಿಲ್ವೋ ಗೊತ್ತಿಲ್ಲ. ಬಟ್ ಅವ್ನು ಹೇಳೋ ಪ್ರಕಾರ ಹನುಮಂತ ನನಗೆ ಗೊತ್ತಿಲ್ಲ ಬಿಗ್ ಬಾಸ್ ಅಂತ ಹೇಳ್ತಾನೆ. ಬಟ್ ಅವ್ನು ನೋಡ್ಕೊಳ್ಬೇಕಾದಂಥದ್ದು ಅವ್ನ ಜವಾಬ್ದಾರಿ. ಖಂಡಿತವಾಗ್ಲೂ ಅವ್ನ ಬಗ್ಗೆನೂ ಕೂಡ ಅವ್ನ ವಿರುದ್ಧ ಕೂಡ ಕ್ವಶನ್ಸ್ಗಳು ರೈಸ್ ಆಗುತ್ತೆ ಇವತ್ತಿನ ಎಪಿಸೋಡಲ್ಲಿ, ಎರಡನೇ ಮಾತೇ ಇಲ್ಲ. ಆ್ಯಂಡ್ ಧನರಾಜ್ ಅವನು ಗ್ರೇ ಏರಿಯಾ ಅಂತ ಒಂದು ರೀಸನ್ ಕೊಟ್ಟು ಸುಮ್ಮನೆ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೊತೀನಿ. ಯಾಕಂದರೆ ಗ್ರೇ ಏರಿಯಾ ಅನ್ನೋದು ಅದು ಯಾವ ಒಂದು ಮಾನದಂಡಗಳು ಇಟ್ಕೊಂಡು ಆ ಗ್ರೇ ಏರಿಯಾನ ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಅದನ್ನು ಜಾಸ್ತಿ ಪ್ರಮೋಟ್ ಮಾಡಬಾರ್ದಾಗಿತ್ತು. ಆ ಪ್ರಮೋಟ್ ಮಾಡಿದ್ದಕ್ಕೋಸ್ಕರನೇ ಆ ಒಂದು ಗ್ರೇ ಏರಿಯಾ ಅನ್ನೋದು ಇಟ್ಕೊಂಡು ಧನರಾಜ್ ಯೂಸ್ ಮಾಡ್ಕೊಂಡ ಅಂತ ಅನಿಸುತ್ತೆ. ಆ್ಯಂಡ್ ಅದು ಇಂಟೆನ್ಷನ್ ಇರಲಿಲ್ಲ. ಬಟ್ ಅವ್ನು ಹಾನೆಸ್ಟಿ ಅಥವಾ ಏನು ಒಂದು ಟಾಸ್ಕಲ್ಲಿ ಹೇಳಿದ್ದಾರೆ, ರೆಸಾರ್ಟ್ ಟಾಸ್ಕಲ್ಲಿ, ಅದನ್ನೆಲ್ಲ ಇಟ್ಕೊಂಡ್ರು ಕೂಡ ಅಟ್ಲೀಸ್ಟ್ ನಂಗೆ ಕಾಣಿಸ್ತಾ ಇದೆ ಉಸ್ತುವಾರಿಗಳೇ, ಅದನ್ನು ನೋಡ್ಬೋದಾ ಅನ್ನೋ ಒಂದು ಇದನ್ನು ಇಟ್ಕೊಂಡಾದರೂ ಅವ್ನು ಮಾಡ್ಬೋದಾಗಿತ್ತು. ಬಟ್ ಅಲ್ಲಿ ಎದುರುಗಡೆ ಕಾಣಿಸಿದ್ರೆ ಏನೂ ಮಾಡಲಿಕ್ಕಾಗಲ್ಲ. ಒಂದು ಸಾರಿ ಕಣ್ಣೋಗಿ ಇದು ಆಮೇಲೆ ಬಿಟ್ಟಿದ್ದಿದ್ರೆ ಓಕೆ. ಬಟ್ ಅಲ್ಲಿ ಪದೇ ಅವನು ನೋಡ್ತಾನೆ. ಬಟ್ ಅವ್ನು ನೋಡಿನೇ ಮಾಡಿರೋವಂಥದ್ದು ಅಂತ ಅವ್ನು ಒಪ್ಕೊಂಡಿದ್ದಾನೆ ಕೂಡ. ಆ್ಯಂಡ್ ಅಲ್ಲಿ ನಾಮಿನೇಷನ್ ಅಂತ ಬಂದಾಗ, ಎಲಿಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಅವ್ನು ಬಿಗ್ ಬಾಸ್ ಅವ್ರಿಗೆ ಹೇಳ್ತಾನೆ, ರಿಕ್ವೆಸ್ಟ್ ಮಾಡ್ಕೊತಾನೆ, ಬಿಗ್ ಬಾಸ್ ನನ್ನನ್ನು ಕೂಡ ಆ ಒಂದು ಎಲಿಮಿನೇಷನ್ ಇದರಲ್ಲಿ ಸೇರಿಸ್ಕೊಂಡೇನೆ, ನನ್ನನ್ನು ಕೂಡ ಆ ನಾಮಿನೇಷನ್ ಪ್ರಕ್ರಿಯೆ ಅಥವಾ ಎಲಿಮಿನೇಷನ್ ಪ್ರಕ್ರಿಯೆ ಏನಿರುತ್ತೆ ಅದನ್ನು ಮಾಡಿ ಅಂತ ಅವ್ನು ಕೇಳ್ಕೊತಾನೆ ಬಿಗ್ ಬಾಸ್ ಅವ್ರ ಹತ್ರ. ಇದೆಲ್ಲ ಆಗಿದ್ದಾದ್ಮೇಲೂ ಅವನಿಗೆ ತಿರ್ಗಾ ಈ ಪಂಚಾಯತಿನಲ್ಲಿ
ಕ್ಲಾಸ್ ಇರುತ್ತಾ ಅಥವಾ ಏನು ಡಿಸ್ಕಷನ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ಅಲ್ಲಿ ಮಾಡಲಿಕ್ಕೆ ಏನೂ ಉಳಿದಿಲ್ಲ. ಓಕೆ, ಸೊ ಅಲ್ಲಿ ಯಾರು ತಪ್ಪು ಏನು ಇದು ಗೊತ್ತಿಲ್ಲ ಗುರು. ಬಟ್ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತು ಕಿಚ್ಚನ ಪಂಚಾಯಿತಿಯ ಕೊನೆಯ ಒಂದು ಎಪಿಸೋಡು. ಸೊ ನೋಡಿ ಎಂಜಾಯ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ಪ್ರೋಮೋದಲ್ಲಿ ಇದ್ದಂಥ ವಿಷಯ ಇಷ್ಟು. ಸೊ ಇನ್ನು ಬಂದಂಥ ಬೇರೆ ಪ್ರೋಮೋ ಬಗ್ಗೆ ಮಾತಾಡೋಣ ಬಂದಾಗ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.